ನ್ಯೂಸ್ 42 ಕನ್ನಡ. ಭಿಕ್ಷೆ ಎತ್ತಿ ಸಿದ್ಧಾರ್ಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ದಾರಿದೀಪ ಆಗಿದ್ದಾರೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ಸಂಸ್ಥೆಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆರೋಪ ಮಾಡಿ ಇಡಿ ಮುಖಾಂತರ ದಾಳಿ ಮಾಡಿಸಿ ಆ ಸಂಸ್ಥೆಯನ್ನ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಹುನ್ನಾರ ನಡೆಸವ್ರೆ. ರಾಮನಗರ ದಲಿತ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ. ರಾಜಕೀಯವಾಗಿ ಅವ್ರನ್ನ ಹತಾಶೆಗೊಳಿಸಬೇಕು ಅಂತ ಹೇಳಿ ಈ ಹುನ್ನಾರ ನಡೆಸವ್ರೆ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಪರ ನಾವೆಲ್ಲ ಇಡೀ ಕರ್ನಾಟಕ ಸಮುದಾಯಗಳು ಅವ್ರ ಜೊತೆ ನಾವು ನಿಂತಿದ್ದೀವಿ. ಕರುನಾಡ ಶಿಕ್ಷಣ ಭೀಷ್ಮ ಎಂದೇ ಪ್ರಖ್ಯಾತರಾದ್ರ ಅಂಬೇಡ್ಕರ್ ವಾದಿ ದಿವಂಗತ ಗಂಗಾಧರರವರು ತುಮಕೂರು ಜಿಲ್ಲೆಯಲ್ಲಿ ಭಿಕ್ಷೆ ಎತ್ತಿ ಸಿದ್ಧಾರ್ಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ದಾರಿದೀಪ ಆಗಿದ್ದಾರೆ. ಹೀಗಿರುವಾಗ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ಸಂಸ್ಥೆಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆರೋಪ ಮಾಡಿ ಇಡಿ ಮುಖಾಂತರ ದಾಳಿ ಮಾಡಿಸಿ ಆ ಸಂಸ್ಥೆಯನ್ನು ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಹುನ್ನಾರ ನಡೆಸವ್ರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ರಾಮನಗರ ದಲಿತ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಅದೇ ರೀತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರಳ ಸಜ್ಜನಿಕೆ ರಾಜಕಾರಣಿ. ಅವ್ರ ಹೆಸರಿಗೆ ಆ ಒಡೆತನದಲ್ಲಿರುವಂಥ ಸಂಸ್ಥೆ ಇದು. ಆ ಸಂಸ್ಥೆನ ಕೆಟ್ಟ ಹೆಸರು ತರಬೇಕು, ಅವ್ರಿಗೂ ಕೆಟ್ಟ ಹೆಸರು ತರಬೇಕು, ಮತ್ತು ರಾಜಕೀಯವಾಗಿ ಅವ್ರನ್ನ ಹತಾಶೆಗೊಳಿಸ್ಬೇಕು ಅಂತ ಹೇಳಿ ಈ ಹುನ್ನಾರ ನಡೆಸವ್ರೆ. ಮುಂದೊಂದು ದಿನ ಈ ಹುನ್ನಾರ ನಡೆಸೋಂಥ ಕೈಗಳು ಮುಂದೊಂದು ದಿನ ಗೊತ್ತಾಗುತ್ತೆ. ಅವ್ರ ವಿರುದ್ಧ ನಾವು ಕರ್ನಾಟಕದಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ. ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಪರ ನಾವೆಲ್ಲ ಇಡೀ ಕರ್ನಾಟಕ ಸಮುದಾಯಗಳು ಅವ್ರ ಜೊತೆ ನಾವು ನಿಂತಿದ್ದೀವಿ. ಹಿಂದೆ 2013ರಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೆ ಅಧ್ಯಕ್ಷರಾಗಿ ಮಾಡಿದಾಗ 7 ವರ್ಷ ಸತತವಾಗಿ 7 ವರ್ಷ ಅಧಿಕಾರ ಮಾಡಿ ಸರ್ಕಾರ ತಂದಿದ್ದಾರೆ. ಮೇಲ್ಮಟ್ಟದಲ್ಲಿ ವರಿಷ್ಠರ ಗಮನದಲ್ಲಿದ್ದೆ ಅವರ ಮೆಚ್ಚುಗೆ ಪಡಿಸ್ಕೊಂಡು ಇವತ್ತು CM ಅವಕಾಶನ ಮಾಡಿಕೊಡ್ಬೇಕು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಇವ್ರ ವಿರುದ್ಧ ಪಿತೂರಿ ಮಾಡಿ ಕೆಟ್ಟ ಹೆಸರು ಮಾಡಬೇಕು ಅಂತ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ದಲಿತ ಸಂಘಟನೆಗಳು ಮತ್ತು ದಲಿತ ಸಮುದಾಯಗಳು ಬಿಡೋದಿಲ್ಲ. ಇನ್ನು ಮುಂದಿನ ದಿನದಲ್ಲಿ ಈ ರೀತಿ ಆದರೆ ಇಡಿ ಸಂಸ್ಥೆನೇ ಆಗಲಿ, IT ಸಂಸ್ಥೆನೇ ಆಗಲಿ, ಬೇರೆ ಸಮುದಾಯಗಳಿಲ್ವಾ, ಬೇರೆ ಸಮುದಾಯ ಪಕ್ಷ ಇಲ್ವಾ, ಬೇರೆ ಸಮುದಾಯದಲ್ಲಿ ಹೋಗ್ಲಿ ಮಾಡಲಿ, ಇವರೆಲ್ಲ ಯಾಕೆ ಇವ್ರನ್ನೇ ಟಾರ್ಗೆಟ್ ಆಗಿ ಮಾಡಬೇಕು? ಹಾಗಾಗಿ ಮುಂದಿನ ದಿನದಲ್ಲಿ ಈ ರೀತಿ ಮಾಡಿದ್ರೆ ಎಲ್ಲ ರಾಜ್ಯದಾದ್ಯಂತ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಮುದಾಯಗಳು ಹೋರಾಟ ಮಾಡಬೇಕಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾಯ್ತದೆ ಅಂತ ಎಚ್ಚರಿಕೆ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನ್ಯೂಸ್ 42 ಕನ್ನಡ.